ಬೊಂಬಾಟ್ ಸುದ್ದಿ ಕೊಡೋ ಸ್ಪೆಷಲ್ ಪ್ರೋಗ್ರಾಮ್ ಬೆಂಗಳೂರು ಮಸಾಲಾ. ನಾನು ಪ್ರತಿಮಾ. ಇವತ್ತಿನ ನಮ್ಮ ಬೆಂಗಳೂರು ಮಸಾಲಾ ಎಪಿಸೋಡ್ ತುಂಬಾನೇ ಸ್ಪೆಷಲ್ ಆಗಿದೆ, ಜೊತೆಗೆ ನಿಮ್ಮೆಲ್ಲರಿಗೂ ಇಷ್ಟ ಕೂಡ ಆಗತ್ತೆ. ಯಾಕಂದ್ರೆ ಇವತ್ತು ನಿಮಗೆ ಕನಸಿನ ಮನೆಗಳ ಪರಿಚಯ ಮಾಡ್ಕೊಡ್ತೀನಿ. ಮೊದಲಿಗೆ ನಿಮ್ಮನ್ನ ಒಂದು ಅದ್ಭುತವಾದಂಥ ಮನೆ ಕರ್ಕೊಂಡು ಹೋಗ್ತೀನಿ. ಯಾಕಂದ್ರೆ ಇದು ರಿಮೋಟ್ ಕಂಟ್ರೋಲ್ ಮನೆ. ಹೌದಾ ಅಂತ ಬಾಯ್ ಬಿಡಬೇಡಿ, ಮನೆಗೆ ಎಂಟ್ರಿ ಕೊಡೋಣ ಬನ್ನಿ. ನಾನೀಗ ನಿಮ್ಮನ್ನ ಕರ್ಕೊಂಡು ಹೋಗ್ತಿರೋ ಈ ಮನೆ ಸಖತ್ ಡಿಫ್ರೆಂಟ್ ಆಗಿದೆ. ಸಾಕಷ್ಟು ಸಿನಿಮಾಗಳ ಶೂಟಿಂಗ್ ಆಗಿದೆ, ಸೀರಿಯಲ್ಗಳ ಶೂಟಿಂಗ್ ಆಗಿದೆ. ಇದಿಷ್ಟೇ ಅಲ್ಲ, ಲಿಮ್ಕಾ ಬುಕ್ ಆಫ್ ರೆಕಾರ್ಡಲ್ಲೂ ಕೂಡ ದಾಖಲಾಗಿದೆ. ಹಾಗಾದರೆ ಈ ಮನೆಯ ಸ್ಪೆಷಾಲಿಟಿ ಏನು, ಒಳಗಡೆ ಹೋಗಿ ನೋಡೋಣ. ಮನೆ ಒಳಗೆ ಬರ್ತಾ ಇದ್ದಂತೆ ನನ್ನ ಹಿಂಭಾಗದಲ್ಲಿರುವಂತಹ ಬೃಹತ್ ಮೆಟ್ಟಿಲುಗಳು ಸ್ವಾಗತ ಮಾಡುತ್ತೆ. ನೋಡ್ಬೋದು, ಮೆಟ್ಟಿಲಿನ ಮುಂಭಾಗ ಲಿಫ್ಟಿಗೆ ದಾರಿ ಮಾಡ್ಕೊಂಡಿದ್ದಾರೆ. ಅದರ ಅಕ್ಕಪಕ್ಕ ನೀವು ನೋಡ್ತಾ ಇರೋದೇ ಈ ಮನೆಯ ಮೇನ್ ಅಟ್ರಾಕ್ಷನ್ ಬೆಡ್ರೂಮ್ಗಳು. ಏನಪ್ಪ ಈ ಬೆಡ್ರೂಮ್ನ ಸ್ಪೆಷಲ್ ಅಂತ ತಿಳ್ಕೊಳ್ಳೋಕ್ಕೆ ಕ್ಯೂರಿಯಾಸಿಟಿನ. ಹಾಗಾದರೆ ನಾನು ನಿಮ್ಮನ್ನ ಆ ಬೆಡ್ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ಆ ಸೂಪರ್ ಸ್ಪೆಷಾಲಿಟಿ ಬೆಡ್ರೂಮು. ಈ ರೂಮ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಕಂಪ್ಲೀಟ್ ರಿಮೋಟ್ ಕಂಟ್ರೋಲ್ನಲ್ಲಿ ಇರುತ್ತೆ. ಸೊ ನಾವಿಲ್ಲಿ ಒಂದು ಸ್ವಿಚ್ ಇರುತ್ತೆ, ಇದನ್ನು ಪ್ರೆಸ್ ಮಾಡ್ದ ಅಂದರೆ ಮೇಲ್ಗಡೆ ಇರುವಂತಹ ರೂಫ್ ಓಪನ್ ಆಗುತ್ತೆ. ಮೇಲ್ಗಡೆ ನೋಡ್ಬೋದು, ರೂಫ್ ಈಗ ಓಪನ್ ಆಗ್ತಾ ಇದೆ ನಿಧಾನಕ್ಕೆ. ಬೆಡ್ ಕೂಡ ಈಗ ಸಂಪೂರ್ಣ ಟೆರೆಸ್ಗೆ ಹೋಗುತ್ತೆ. ನೋಡಿದ್ರಲ್ಲ ಎಷ್ಟು ಡಿಫ್ರೆಂಟ್ ಆಗಿದೆ ಈ ರೂಮ್ ಅಂತ. ಮನೆಯ ಎಲ್ಲ ಸದಸ್ಯರ ಜೊತೆಗೆ ಪುಟ್ಟ ಪುಟ್ಟ ಮಕ್ಕಳ ಹಾಟ್ ಫೇವ್ರೆಟ್ ರೂಮ್ ಇದಾಗಿದೆ. ಸೊ ಮನೆಯಲ್ಲಿ 2 ರೂಮ್ ಇದೆ ಈ ಥರದ್ದು. ಸೊ ಈ ರೂಮಲ್ಲಿ ಲೈಟಿಂಗ್ ವ್ಯವಸ್ಥೆ ಇದೆ, ಫ್ಯಾನ್ ವ್ಯವಸ್ಥೆ ಇದೆ, ಜೊತೆಗೆ ಮಕ್ಕಳಿಗೆ ಇಷ್ಟ ಆಗಲಿ, ಲೈಟಿಂಗ್ ಡಿಫ್ರೆಂಟ್ ಆಗಿರಲಿ ಅಂತ LED ಲೈಟ್ಗಳನ್ನು ಕೂಡ ಸುತ್ತಲೂ ಅರೇಂಜ್ ಮಾಡಿದ್ದಾರೆ. ಈ ಮನೆ ಮಾಲೀಕರಾದ ರಿಟೈರ್ಡ್ ಚೀಫ್ ಇಂಜಿನಿಯರ್ ಡಾಕ್ಟರ್ ರಾಜಸಿಂಹ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಹತ್ರನೇ ಮಾತಾಡೋಣ. ಈ ಡಿಫ್ರೆಂಟ್ ಮನೆಯ ಪ್ಲ್ಯಾನ್ ಅವ್ರಿಗೆ ಹೇಗೆ ಬಂತು ಅಂತ ಕೇಳೋಣ. ಹಾಯ್ ಸರ್. ಹಾಯ್. ಮೊದಲೇ ಹೇಳಬೇಕಾದ್ರೆ ನಾನೇ ತುಂಬ ಇಂಪ್ರೆಸ್ ಆಗಿಬಿಟ್ಟೆ ಈ 2 ಸೂಪರ್ ಸ್ಪೆಷಾಲಿಟಿ ಬೆಡ್ರೂಮ್ ನೋಡಿ. ಸೊ ನಿಮಗೆ ಯಾವ ರೀತಿ ಐಡಿಯಾ ಬಂತು? ಕಂಪ್ಲೀಟಾಗಿ ಮನೆ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಇಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನೀವು 2 ಬೆಡ್ರೂಮ್ ನೋಡ್ಬೋದು, ಅದಕ್ಕೆ ಫೌಂಡೇಶನ್ ಇಲ್ಲ. ಇದುವರೆಗೂ ಜಗತ್ತಿನಲ್ಲಿ ಯಾರೂ ಕೂಡ ಫೌಂಡೇಶನ್ ಇಲ್ಲದೆ ಮನೆ ಕಟ್ಟಿಲ್ಲ. ಅದ್ರ ಕೆಳಗೆಲ್ಲ ಖಾಲಿ ಇದೆ ನೋಡಿ. ಭೂಮಿಯಿಂದ ಒಂದು 12 ಅಡಿ ಅಂತರದಲ್ಲಿ ಇದು ಮಾಡಿದ್ದೀವಿ. ಮಾಸ್ಟರ್ ಬೆಡ್ರೂಮ್ ಸ್ಪೆಷಾಲಿಟಿ ಏನಂದ್ರೆ ಇಡೀ ಮನೆ ಸಂಪೂರ್ಣವಾಗಿ ಕಾಣುತ್ತೆ ಮಾಸ್ಟರ್ ಬೆಡ್ರೂಮ್ ಇಂದ. ಸೊ ಅದ್ರ ಸ್ಪೆಷಾಲಿಟಿ ಏನು? ಹಳೆ ಕಾಲದಾಗ ಏನಂದರೆ ಅಂತಃಪುರದಿಂದ ರಾಣಿ ಅವರು ಕೆಳಗೆ ಏನು ನೋಡ್ಬೋದಾಯಿತು, ಸಭೆ ಒಳಗೆ ಎಲ್ಲ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಹಾಗಾಗಿ ಒಂದು ಅಂತಃಪುರದ ವ್ಯೂ ಬರಬೇಕು ಅಂತ ಐ ಟ್ರೀಟೆಡ್ ದಿಸ್ ಆಸ್ ಎ ಮಿನಿ ಪ್ಯಾಲೇಸ್. ಮಿಡಲ್ ಕ್ಲಾಸ್ ಅವರು ಕೂಡ ಅಂದರೆ ಇಷ್ಟು ದೊಡ್ಡ ಮನೆ ಅಲ್ದಿದ್ರು ಕೂಡ ಈ ಥರ ಪ್ಲ್ಯಾನ್ಗಳನ್ನ ಉಪಯೋಗಿಸಿ ಮನೆ ಕಟ್ಬೋದು ಅಂತ. ಖಂಡಿತ ಮಾಡೋದು. ಇದ್ರೆ ನೀವು ಮಾರ್ಕೆಟ್ನಲ್ಲಿ ಅಂದ್ಕೊಂಡಷ್ಟು ಕಾಸ್ಟ್ಲಿ ಅಲ್ಲ. ಫಾರ್ ಎಕ್ಸಾಂಪಲ್ ಅಲ್ಲಿ ಒಂದು ಪರ್ಲ್ ಫಿನಿಶ್ ಸೋಫಾ ಇದೆ, ಅದು ಮಾರ್ಕೆಟ್ನಲ್ಲಿ ಕೇಳಿದರೆ 3.5 ಲಕ್ಷ ಆಗುತ್ತೆ. ನಾನು ಕೇವಲ ನಿಮಗೆ ಆಶ್ಚರ್ಯ ಆಗ್ಬೋದು, 35,000ದಲ್ಲಿ ತಂದಿದ್ದೀನಿ. ಅಂದರೆ ಮಾಡಿಸಿದ್ದು, ಮಾಡಿ ಅಪೋಲ್ಸ್ಟ್ರಿ, ಪೇಂಟಿಂಗ್ ಎಲ್ಲ ಸೇರಿ 35,000. ನೋಡಿದ್ರಲ್ಲ ಈ ಮನೆ ಎಷ್ಟು ಕ್ರಿಯೇಟಿವ್ ಆಗಿದೆ ಅಂತ. ಇತ್ತೀಚಿನ ದಿನದಲ್ಲಿ ಗಾರ್ಡನ್ ಸಿಟಿಯಲ್ಲಿ ಇಂಟೀರಿಯರ್ ಡಿಸೈನ್ ಮನೆಗಳಿಗೆ ಜನರು ಸಾಕಷ್ಟು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಅಂಥವರಿಗೆ ಈ ಮನೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಶಾಲಿನಿ ಈಶ್ವರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸೆಕೆಂಡ್ ಹ್ಯಾಂಡ್ ವಸ್ತುಗಳು ಅಂದರೆ ಮೂಗು ಮುರಿಯೋರೇ ಜಾಸ್ತಿ. ಅಂಥದ್ರಲ್ಲಿ ಇಲ್ಲೊಬ್ಬರು ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಅದ್ಭುತವಾಗಿ ಮನೆಯೊಂದನ್ನು ಕಟ್ಟಿದ್ದಾರೆ. ನಾವು ಪರ್ಟಿಕ್ಯುಲರ್ ಆಗಿ ಇವೆಲ್ಲ ಸೆಕೆಂಡ್ ಹ್ಯಾಂಡ್ ಅಂತ ಹೇಳಲಿಲ್ಲ ಅಂದರೆ ನಿಮಗೆ ಗೊತ್ತೇ ಆಗೋದಿಲ್ಲ. ಹಾಗಾದರೆ ಈ ಮನೆ ಸ್ಪೆಷಾಲಿಟಿ ಏನು ಅನ್ನೋದನ್ನು ನೋಡೋಣ. ಮನೆ ಅಂದರೆ ಬರೀ ಗೋಡೆ, ಬಾಗಿಲು, ಕಿಟಕಿಗಳ ಕಟ್ಟಡ ಅಲ್ಲ. ಅದು ನಮ್ಮ ನಂಬಿಕೆಗಳನ್ನು, ನಾವು ನಂಬಿರುವಂತಹ ವ್ಯಾಲ್ಯೂಸನ್ನು ಕೂಡ ರಿಫ್ಲೆಕ್ಟ್ ಮಾಡೋ ಥರ ಇರಬೇಕು ಅಂತ ಅನೇಕರಿಗೆ ಇಷ್ಟ ಇರುತ್ತೆ. ಆದರೆ ಅದನ್ನೆಲ್ಲ ಒಂದು ಕನ್ಸ್ಟ್ರಕ್ಷನ್ನಲ್ಲಿ, ಒಂದು ಬಿಲ್ಡಿಂಗ್ನಲ್ಲಿ ಹೇಗಪ್ಪ ಮಾಡೋದು ಅಂತ ಆಲೋಚನೆ ಮಾಡ್ತಿರ್ತಾರೆ. ಇಂಥವರಿಗೆ ನಮ್ಮ ನಂಬಿಕೆಗಳನ್ನು, ನಾವು ನಂಬ್ಕೊಂಡಿರುವಂತಹ ವಿಚಾರಗಳನ್ನು ಕೂಡ ಒಂದು ಮನೆಯ ಕನ್ಸ್ಟ್ರಕ್ಷನಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ನಾವಿವತ್ತು ತೋರಿಸ್ಕೊಡ್ತೀವಿ.
ಪರಿಸರವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಬಳಕೆಯಲ್ಲಿ ಇರುವಂತಹ ವಸ್ತುಗಳನ್ನು ಮತ್ತೆ ಮರುಬಳಕೆ ಮಾಡುವಂತಹ ವಿಚಾರ ಏನಿದೆ, ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇಡೀ ಮನೆಯ ಒಂದು ಕನ್ಸ್ಟ್ರಕ್ಷನ್ನ ಮಾಡಲಾಗಿದೆ. ಪ್ಯಾಕೇಜಿಂಗಲ್ಲಿ ಬಳಸಿರುವಂತಹ ಮರ ಅಥವಾ ವುಡ್ ಏನಿದೆ, ಆ ವುಡ್ ಪೀಸಸ್ನ ನೀಟಾಗಿ ತಗೊಂಡು ಬಂದು ಅದಕ್ಕೆ ಒಂದು ಕ್ಯೂರಿಂಗ್ ಮಾಡ್ತಾರೆ ಫಸ್ಟು. ನೀವು ನೋಡ್ಬೋದು, ಇಲ್ಲಿ ನಿಮಗೆ ಗೋಡೆ ಕಾಣಿಸೋದಿಲ್ಲ ಈ ಮನೆಯಲ್ಲಿ ಜಾಸ್ತಿ, ಹೆಚ್ಚಾಗಿ ತುಂಬ ದೊಡ್ಡ ದೊಡ್ಡ ಕಿಟಕಿಗಳಿದೆ. ಆ ಇಡೀ ಕಿಟಕಿಗಳಿಗೆಲ್ಲ ಬಳಸಿರುವಂಥದ್ದು ಅದೇ ವುಡ್ ಫ್ರೇಮಿಂಗ್, ಆಮೇಲೆ ಅದು ಮಧ್ಯೆ ಮಧ್ಯೆ ಇರುವಂತಹ ದೊಡ್ಡ ದೊಡ್ಡ ಗ್ಲಾಸ್ ಪೀಸಸ್. ಈ ಗ್ಲಾಸ್ 85% ನಾವು ಯೂಸ್ ಮಾಡಿರೋದು ಡೆಮಾಲಿಷ್ಡ್ ಬಿಲ್ಡಿಂಗ್ಸಿಂದ ಯೂಸ್ ಮಾಡಿರುವಂತಹ ಈ ಫ್ಲೋರಿಂಗ್ ನೋಡಿ, ಈ ಫ್ಲೋರಿಂಗಿಗೆ ಕೂಡ ಅವರು ಒಂದು ನಾನಾಗಲೇ ಹೇಳಿದ ಈ ಪ್ಯಾಕೇಜಿಂಗ್ ಮೆಟೀರಿಯಲ್ ಯೂಸ್ ಮಾಡುವಂತಹ ಪೈನ್ ವುಡ್ ಏನಿದೆ, ಆ ಪೈನ್ ವುಡ್ನ ಯೂಸ್ ಮಾಡಿದ್ದಾರೆ. ಫ್ರಿಡ್ಜು ಸೆಕೆಂಡ್ ಹ್ಯಾಂಡ್, ವಾಷಿಂಗ್ ಮಿಷಿನ್ ಸೆಕೆಂಡ್ ಹ್ಯಾಂಡ್, ಕಾರ್ ಸೆಕೆಂಡ್ ಹ್ಯಾಂಡ್. ಸೊ ನಾವು ಆದಷ್ಟು ಸೆಕೆಂಡ್ ಹ್ಯಾಂಡೇ ತಗೊಳ್ತೀವಿ. ಟೇಬಲ್ ಎತ್ತರಕ್ಕಿದೆ, ನೆಲದ ಲೆವೆಲಿಂದ ಒಂಚೂರು ಎತ್ತರಕ್ಕಿದೆ, ಕಾಲು ಹಾಕೊಳ್ಳೋದಕ್ಕೆ ಸುಲಭ ಆಗಲಿ ಅಂತ ಒಳಗಡೆ ಒಂದು ಇದು ಮಾಡಿದ್ದಾರೆ. ಅಂದರೆ ಸೊ ಇಲ್ಲಿ ಕೂತ್ಕೊಂಡು ಬರೆಯೋದು ಅಂತ ಆದರೆ ಆರಾಮ್ಸೆ ಹೀಗೆ ನೆಲದ ಮೇಲೆ ಕೂತ್ಕೊಂಡು ಕಾಲು ಕೆಳಗೆ ಇಟ್ಕೊಂಡು ಇಲ್ಲಿ ಕೂತ್ಕೊಂಡು ಬರಿಬೋದು ಅಂತ. ಒಟ್ಟಾರೆಯಾಗಿ ಈ ಇಡೀ ಮನೆಯ ಒಂದು ಡಿಸೈನ್ ಏನಿದೆ, ಅವರ ಆಲೋಚನೆಗಳನ್ನು ಅದು ರಿಫ್ಲೆಕ್ಟ್ ಮಾಡ್ತಾ ಇದೆ. ಸೊ ಅವರು ಇಲ್ಲಿಂದ ಈ ಮನೆಯ ಒಡೆಯರೇನಿದ್ದಾರೆ, ಅವರು ಆಫೀಸಿಂದ ಮನೆಗೆ ದಿನ ಸೈಕಲಲ್ಲಿ ಓಡಾಡ್ತಾರೆ. ಸೊ ಅಷ್ಟರ ಮಟ್ಟಿಗೆ ಅವರು ಪರಿಸರಕ್ಕೆ ನಮ್ಮಿಂದ ನಾವೇನು ಕೊಡೋಕ್ಕೆ ಸಾಧ್ಯ ಅದನ್ನು ಕೊಡೋಣ ಅಂತ ಅದನ್ನು ಈ ಮನೆ ಡಿಸೈನಲ್ಲಿರ್ಬೋದು, ಅವರು ಬದುಕ್ತಾ ಇರುವಂತಹ ರೀತಿನಲ್ಲಿರ್ಬೋದು, ಎಲ್ಲದರಲ್ಲೂ ಕೂಡ ಅವರು ತೋರಿಸ್ಕೊಟ್ಟಿದ್ದಾರೆ. ಸೊ ನಮ್ಮ ಏಮು ವಿ ಶುಡ್ ಲಿವ್ ವಿತ್ ನೇಚರ್ ಅಂತ. ನಾವು ಈ ಮನೆ ನೋಡಿದ್ರೆ ಗೋಡೆಗಳೇ ಇಲ್ಲ, ಎಲ್ಲ ಕಂಪ್ಲೀಟ್ ವಿಂಡೋಸ್. ಡಬಲ್ ಕೋಟಿಂಗ್ ಮಾಡಿರುವಂತಹ ಮಾಳಿಗೆಯ ಶೀಟ್ಸಿಂದ ಹಿಡಿದು ಕಸ ಬಿಸಾಕೋ ಡಸ್ಟ್ಬಿನ್ ತನಕ ಈ ಮನೆಯಲ್ಲಿ ಬಳಸಿರುವಂತಹ ಮುಕ್ಕಾಲು ಪಾಲು ವಸ್ತುಗಳೆಲ್ಲ ಪರಿಸರಕ್ಕೆ ಹತ್ತಿರವಾದವೆ. ನಾವು ನಿಜವಾಗ್ಲೂ ಮನಸ್ಸು ಮಾಡಿದ್ರೆ ಎಂಥೆಂಥ ಐಡಿಯಾಗಳನ್ನು ಬಳಸಿ ಎಷ್ಟು ಕಡಿಮೆ ಖರ್ಚಿನಲ್ಲಿ ಬೆಚ್ಚನೆಯ ಗೂಡನ್ನು ರೆಡಿ ಮಾಡ್ಕೋಬೋದು ಅಂತ ಈ ಮನೆ ನೋಡಿದ್ರೆ ತಿಳ್ಕೊಬೋದು. ಕ್ಯಾಮ್ರಾ ಪರ್ಸನ್ ರೈಡೋ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಹೇಗಿತ್ತು ಸೆಕೆಂಡ್ ಹ್ಯಾಂಡ್ ಮನೆ? ನಿಮ್ಮ ಕನಸಿನ ಅರಮನೆ ಕಟ್ಟೋದಕ್ಕೆ ಹೊರಟಾಗ ಬಜೆಟ್ ಚಿಂತೆ ಕಾಡುತ್ತೆ ಅಲ್ವಾ? ಆದರೆ ತುಂಬ ಸ್ಮಾರ್ಟ್ ಆಗಿ ಪ್ಲ್ಯಾನ್ ಮಾಡಿದರೆ ನಿಮ್ಮ ಬಜೆಟ್ಟು ಉಳಿಸ್ಬೋದು, ನಿಮ್ಮ ಕನಸಿನ ಅರಮನೆಯನ್ನು ಕೂಡ ಕಟ್ಟಬಹುದು. ಅದು ಹೇಗೆ ಅಂತ ನಾನು ಹೇಳ್ತೀನಿ ಬನ್ನಿ. ಈ ಮನೆ ಎಷ್ಟು ಸಿಂಪಲ್ ಆಗಿ ಸೂಪರ್ ಆಗಿದೆಯಲ್ಲ. ಎಲ್ಲಿ ಕಣ್ಣು ಹಾಯಿಸಿದ್ರೂ ಗ್ರೀನರಿ, ಜೊತೆಗೆ ಭರಪೂರ ಬೆಳಕು. ಇನ್ನು ಈ ಮನೆಯೊಳಗೆ ಗಾಳಿಗೂ ಕೊರತೆ ಇಲ್ಲ. ಮನೆಗೆ ಎಂಟ್ರಿ ಕೊಟ್ರೆ ಫ್ರೆಶ್ ಅನ್ಸುತ್ತೆ. ಈ ಮನೆಯಲ್ಲಿ ನ್ಯಾಚುರಲ್ ಲೈಟ್ ಹೇರಳವಾಗಿ ಸಿಗೋ ಹಾಗೆ ಮಾಡಲಾಗಿದೆ. ಅತ್ಯಂತ ಜಾಣ್ಮೆಯಿಂದ ಮನೆಯನ್ನ ಡಿಸೈನ್ ಮಾಡಿದ್ರಿಂದ ವಿದ್ಯುತ್ ಖರ್ಚು ತುಂಬಾನೇ ಉಳಿತಾಯ ಆಗ್ತಿದೆ. ಇವರು ರಾತ್ರಿ ಹೊತ್ತು ಮಾತ್ರ ವಿದ್ಯುತ್ ದೀಪಗಳನ್ನ ಬಳಸೋದು. ಈ ಥರ ಒಂದು ಏರ್ ಸರ್ಕ್ಯುಲೇಷನ್ ಇರೋದ್ರಿಂದ ನಮಗೂ ಫ್ಯಾನು ಬೇಕಾಗಿಲ್ಲ, ಹಂಗೆ ನಮಗೆ ವಿಂಡ್ ಅಲ್ಲ ಏರ್ ಸರ್ಕ್ಯುಲೇಷನ್ ಹಂಗೆ ಆಗ್ತಾ ಇರುತ್ತೆ. ಸೊ ವಿ ಕ್ಯಾನ್ ರೆಡ್ಯೂಸ್ ಆನ್ ಫ್ಯಾನ್, AC, ಎಲೆಕ್ಟ್ರಿಸಿಟಿ, ಲೈಟಿಂಗ್, ಆ ಥರ ಖರ್ಚುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಈ ಮನೆಯ ಇನ್ನೊಂದು ವಿಶೇಷತೆಯೇ ಸುಲಭವಾಗಿ ಎಲ್ಲೆಡೆ ಸರ್ಕ್ಯುಲೇಟ್ ಆಗುವ ಗಾಳಿಯ ವ್ಯವಸ್ಥೆ. ದೊಡ್ಡ ದೊಡ್ಡ ಕಿಟಕಿಗಳು, ಎಲ್ಲ ಕಿಟಕಿಗಳ ಪಕ್ಕ ಗಿಡ ಮರಗಳನ್ನ ಬೆಳೆಸಿರೋದ್ರಿಂದ ಫ್ರೆಶ್ ಗಾಳಿ ಫ್ರೀ ಆಗಿ ಸಿಗ್ತಿದೆ. ಇವಾಗ ನೋಡಿ, ಇಲ್ಲಿಂದ ನಿಮಗೆ ಲೈಟ್ ಈ ಲಾಂಗ್ ವಿಂಡೋಸ್ ಹಾಕಿದ್ವಿ. ಇಲ್ಲಿಂದ ನಿಮಗೆ ಸ್ಟೆಪ್ಸ್ಗೆಲ್ಲ ನ್ಯಾಚುರಲ್ ಲೈಟ್ಸ್ ಫ್ಲೋ ಆಗ್ತಾ ಇದೆ. ಈ ಮನೆಯಲ್ಲಿ AC, ಫ್ಯಾನ್ಗಳಿಗೆ ಕೆಲಸವೇ ಇಲ್ಲ. ಈ ಮನೆಯ ನಾನಾ ಭಾಗಗಳಲ್ಲಿ ಕಾಣೋ ಗಿಡ ಮರಗಳಲ್ಲಿ ವಿವಿಧ ಹಕ್ಕಿಗಳು ಗೂಡು ಕಟ್ಟಿ ಸಂಸಾರ ಮಾಡ್ತಿವೆ. ಇದು 4 ಅಂತಸ್ತಿನ ಮನೆ. ಆದ್ರೆ ಮನೆಯ ಪ್ರತಿಯೊಂದು ಕೋಣೆಗಳು ಒಂದಕ್ಕೊಂದು ಕನೆಕ್ಟ್ ಆಗಿವೆ. ಹಾಗಾಗಿ ಮನೆಯ ಎಲ್ಲಾ ಸದಸ್ಯರು ಒಟ್ಟಿಗೆ ಇದ್ದಂತೆ ಭಾಸವಾಗುತ್ತೆ. The dining table is not like a separate section. It is part of a flowing section.
ಸೊ ಅಲ್ಲಿಂದ ಇಲ್ಲಿ ಬರುವಾಗ ಇಲ್ಲ ಇಲ್ಲಿಂದ ಅಲ್ಲಿ ಹೋಗುವಾಗ ನಮಗೆ ಇದು ಸಪ್ರೇಟ್ ಯೂನಿಟ್ ಅಂತ ವಿ ಶುಡ್ ನಾಟ್ ಸಿ, ರೈಟ್? ಸೊ ಇಟ್ಸ್ ಈಸಿ ಟು ಕನೆಕ್ಟ್ ಎವ್ರಿಬಡಿ ಹಿಯರ್. ಇನ್ನು ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಆರಾಮವಾಗಿ ಕುಳಿತು ಕೆಲಸ ಮಾಡೋಕೆ ಮನೆಯಲ್ಲಿ ಸಾಕಷ್ಟು ಸ್ಥಳ ಇದೆ. ಹಾಗಂತ ಮನೆಯೊಳಗೆ ಇರೋ ಸೌಕರ್ಯಗಳಿಗೇನು ಕಡಿಮೆ ಇಲ್ಲ. ಮಾಡ್ಯುಲರ್ ಕಿಚನ್, ಬಾರ್ ಕೌಂಟರ್, ಮಾಸ್ಟರ್ ಬೆಡ್ರೂಮ್, ಓಪನ್ ಸಿಟ್ಔಟ್, ಹೀಗೆ ಎಲ್ಲ ಫೆಸಿಲಿಟಿನೂ ಇದೆ. ಇಲ್ಲಿ ನ್ಯಾಚುರಲ್ ಏರ್ ಇನ್ಫ್ಲೋ ಇದೆ. ಸೊ ನಿಮಗೆ ಬೋತ್ ಗ್ರೀನರಿ ಮತ್ತು ನ್ಯಾಚುರಲ್ ಏರ್ ಇನ್ಫ್ಲೋ ಬೆಳಗ್ಗೆ ಎದ್ದೋರುವಾಗ ನಿಮಗೆ ಆ ಬ್ರೀಸ್ ಒಳಗಡೆ ನಿಮಗೆ ಬರುತ್ತೆ. ನಿಸರ್ಗಕ್ಕೆ ಹತ್ತಿರವಾದ ಕಲರ್ಸ್ ಅನ್ನ ಗೋಡೆಗಳಿಗೆ ಬಳಸಿದ್ದಾರೆ. ಓವರ್ ಆಲ್ ಆಗಿ ಹೇಳೋದಾದ್ರೆ ಸ್ಮಾರ್ಟ್ ಆಗಿ ಕಟ್ಟಿರೋ ಈ ಮನೆ ಲಾಂಗ್ ಟರ್ಮ್ನಲ್ಲಿ ಮನೆ ಮಾಲೀಕರಿಗೆ ಒಂದಿಷ್ಟು ಖುಷಿಯ ಜೊತೆಗೆ ಉಳಿತಾಯನೂ ಮಾಡುತ್ತೆ. ಅಲ್ವಿನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಹೇಗಿವೆ ಮನೆಗಳು? ಒಂದಕ್ಕಿಂತ ಒಂದು ಸೂಪರ್ ಡಿಫ್ರೆಂಟ್ ಆಗಿದೆ ಅಲ್ಲ? ಇನ್ನಷ್ಟು ವಿಭಿನ್ನವಾಗಿರೋ ಮನೆಗಳನ್ನು ತೋರಿಸ್ತೀನಿ ಆಫ್ಟರ್ ಅ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಬೆಂಗಳೂರು ಮಸಾಲ. ಮರದ ಮೇಲೆ ಮನೆ ಕಟ್ಟಿದ್ರೆ ಅದಕ್ಕೆ ಟ್ರೀ ಹೌಸ್ ಅಂತಾರೆ. ಆದರೆ ಇದು ಮರದಲ್ಲೇ ಕಟ್ಟಿರೋ ಮನೆ. ನೋಡೋದಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ಈ ಮನೆಯ ವಿನ್ಯಾಸ, ಕಟ್ಟಿರೋ ರೀತಿಯನ್ನು ತಿಳಿಯೋಕೆ ಈ ಸ್ಟೋರಿ ನೋಡಿ. ಎಲ್ರಿಗೂ ಲೈಫಲ್ಲಿ ಒಂದಾದ್ರೂ ಮನೆ ಕಟ್ಟಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಅದರಲ್ಲೂ ತಾವು ಕಟ್ಟೋ ಮನೆ ಸ್ಪೆಷಲ್ ಆಗಿರಬೇಕು, ಡಿಫ್ರೆಂಟ್ ಆಗಿರಬೇಕು ಅಂತ ಎಲ್ಲರೂ ಬಯಸ್ತಾರೆ. ಸೊ ಇವತ್ತು ಅಂಥದ್ದೇ ಒಂದು ಸ್ಪೆಷಲ್ ಆಗಿರೋ ಮನೆನ ನಾವು ನಿಮಗೆ ತೋರಿಸ್ತೀವಿ. ಈ ಮನೆನ ನೀವು ಆರ್ಡರ್ ಮಾಡೋದು ಮಾತ್ರ ಅಲ್ಲ, ಹಳ್ಳಿ ಇರಲಿ ದಿಲ್ಲಿ ಇರಲಿ ಎಲ್ಲಿ ಬೇಕಾದರೂ ಫಟ್ ಅಂತ ರೆಡಿ ಮಾಡಿಸ್ಕೊಂಡ್ಬಿಡ್ಬೋದು. ಅಂಥ ವೆರೈಟಿ ಇಲ್ಲೇನಿದೆ ಬನ್ನಿ ನೋಡೋಣ. ಸೊ ಇದೊಂದು ಕಂಪ್ಲೀಟ್ ಆಗಿ ಮರದಲ್ಲೇ ಮಾಡಿರುವಂತಹ ಮನೆ. ಇಡೀ ಮನೆಯ ಮಾಡು, ಗೋಡೆ, ನೆಲ ಎಲ್ಲನೂ ಮರದಲ್ಲೇ ಮಾಡಿರುವಂಥದ್ದು. ಇದನ್ನು ಕೆನಡಿಯನ್ ಪೈನ್ ವುಡ್ ಅನ್ನುವಂತಹ ಒಂದು ವಿಶೇಷವಾದ ಮರದಿಂದ ಮಾಡಿದ್ದಾರೆ. ಗೋಡೆ ನೋಡಿ ಎಷ್ಟು ನೀಟಾಗಿದೆ ಅಂತ. ಕಂಪ್ಲೀಟಾಗಿ ವುಡನ್ ಫ್ರೇಮ್ಸ್ ಏನಿದೆ ಅದನ್ನು ಕ್ಲೀನಾಗಿ ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆಗೆ ಕಟ್ ಮಾಡಿ ಅದನ್ನು ಒಂದ್ರ ಪಕ್ಕ ಒಂದು ಅನ್ನೋ ರೀತಿ ಜೋಡಿಸಿದ್ದಾರೆ. ಈ ಲಿವಿಂಗ್ ರೂಮ್ನಲ್ಲೇ ಒಂದು ಆಟಿಕ್ ಕೂಡ ಇದೆ, ಅಂದರೆ ಒಂದು ಏಣಿ ಕೂಡ ಇದೆ. ಸೊ ಇದೊಂದು ಡ್ಯೂಪ್ಲೆ ಹೌಸ್ ಕಂಪ್ಲೀಟಾಗಿ ಹೇಳಬೇಕಂದ್ರೆ. ಸೊ ಇಲ್ಲಿ ಇದ್ರ ಮೇಲ್ಗಡೆ ಕೂಡ ಒಂದು ಫ್ಲೋರ್ ಇದೆ. ಫಸ್ಟು ಈ ಗ್ರೌಂಡ್ ಫ್ಲೋರ್ನ ರೆಡಿ ಮಾಡಿದ್ದಾರೆ. ಅದ್ರ ಮೇಲೆ ಅಲ್ಲಿ ಮಧ್ಯ ನಿಮಗೆ ಕಾಣಿಸುತ್ತೆ ಮಧ್ಯ ಹೇಗೆ ಆ ಲಿಂಕ್ಸ್ ಮಾಡಿದ್ದಾರೆ ಅಂತ. ಇದು ತುಂಬ ಸ್ಟ್ರೆಂತ್ ಕೊಡುತ್ತೆ ಈ ರೀತಿ ಮಾಡಿರೋಂಥದ್ದು. ಅಂದರೆ ಆ ಒಂದು ಜಾಯ್ನಿಂಗ್ ಏನಿದೆ ಅದನ್ನು ಕೂಡ ಮರನೇ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಹಾಗಾಗಿ ಇಡೀ ಒಂದು ಸ್ಟ್ರಕ್ಚರ್ಗೆ ಸ್ವಲ್ಪ ಎಕ್ಸ್ಟ್ರಾ ಸ್ಟ್ರೆಂತ್ ಸಿಕ್ಕಿದೆ ಇಲ್ಲಿ ಅಂತ ನಾವು ಹೇಳ್ಬೋದು. ಈ ಲಿವಿಂಗ್ ರೂಮಿಂದ ಒಂದು ಬೆಡ್ರೂಮ್ಗೆ ಕೂಡ ಇಲ್ಲಿ ಕನೆಕ್ಷನ್ ಇದೆ. ಸೊ ನೀವು ಈ ಬೆಡ್ರೂಮ್ ಕಂಟಿನ್ಯೂಟಿ ನೋಡಿದ್ರೆ ಇದನ್ನು ಕೂಡ ಸಂಪೂರ್ಣವಾಗಿ ಮರದಲ್ಲೇ ಮಾಡಿರೋದು. ಎಲೆಕ್ಟ್ರಿಕ್ ವೈರಿಂಗ್ ಇರ್ಬೋದು, ಜೊತೆಗೆ ಈ ವಿಂಡೋಸ್ಗೆ ಯಾವ ರೀತಿ ನಾವು ಕರ್ಟನ್ಸ್ ಹಾಕೋದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತೀವಿ. ಪ್ರತಿಯೊಂದು ಈ ರೆಗ್ಯುಲರ್ ಮನೆಯಲ್ಲಿ ಏನೆಲ್ಲ ವ್ಯವಸ್ಥೆಗಳು ಇರುತ್ತೆ ಅದೆಲ್ಲನೂ ಕೂಡ ಇಲ್ಲಿದೆ. ಮರ ಅಂತ ಅಂದ್ಕೂಡಲೇ ನಮಗೆ ಫಸ್ಟ್ ಏನು ಅನಿಸುತ್ತೆ ಹೇಳಿ, ತುಂಬ ಡೇಂಜರು, ಒಂದು ಕಡ್ಡಿಗಿರಿದ್ರೆ ಎಲ್ಲಿ ಹತ್ಕೊಂಡ್ಬಿಡುತ್ತೆ, ಇಡೀ ಮನೆ ಉರಿದೋಗುತ್ತೆ ಅಂತೆಲ್ಲ ಭಯ ಪಡ್ತಾರೆ. ಬಟ್ ಇದು ಆ ಥರ ಅಲ್ಲ. ಈ ಕೆನಡಿಯನ್ ಪೈನ್ ವುಡ್ ಏನಿದೆ ಇದನ್ನು ಟ್ರೀಟ್ ಮಾಡಿರ್ತಾರೆ. ಇದಕ್ಕೆ ಒಂದಷ್ಟು ರಾಸಾಯನಿಕಗಳನ್ನು ಹಾಕಿ ಅದನ್ನು ಕ್ಲೀನಾಗಿ ಟ್ರೀಟ್ ಮಾಡಿರ್ತಾರೆ. ಸೊ ಇದು ಫೈರ್ ಪ್ರೂಫ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಎಲ್ಲ ಪ್ರತಿಯೊಂದು ಪೀಸಸ್ನು ಜಾಯಿನ್ ಮಾಡಿದ್ದಾರೆ ಅಂತ. ಇಲ್ಲಿ ಮಧ್ಯೆ ಎಲ್ಲೂ ಕೂಡ ಗ್ಯಾಪ್ ಇಲ್ಲ. ಮರದ ಮನೆ ಅಂತ ಅಂದಾಗ ಎಲ್ರಿಗೂ ಫಸ್ಟ್ ನೆನಪಾಗೋದು ಇಲ್ಲಿ ಏನಾದರೂ ಹುಳ ಗಿಡ ಸೇರ್ಕೊಂಡ್ಬಿಟ್ರೆ ಅಥವಾ ಟರ್ಮೈಟ್ಸ್ ಅಂದರೆ ಈ ಗೆದ್ದಲು ಸೇರ್ಕೊಂಡ್ಬಿಡುತ್ತೆ. ಏನೇ ಕ್ಲೀನ್ ಮಾಡಿದ್ರು ಅಥವಾ ಏನೇ ಪಾಲಿಶಿಂಗ್ ಮಾಡಿದ್ರು ಫರ್ನಿಚರ್ನೇ ಮೇಂಟೈನ್ ಮಾಡೋದು ಕಷ್ಟ, ಅಂಥದ್ರಲ್ಲಿ ಇಡೀ ಮನೆನೇ ಮರ ಆದರೆ ಏನಪ್ಪ ಮಾಡೋದು ಅಂತ. ಸೊ ಅದು ಯಾವುದೂ ಪ್ರಾಬ್ಲಮ್ ಇಲ್ಲ. ಅಷ್ಟು ನೀಟಾಗಿ ಇದು ಟ್ರೀಟ್ ಆಗಿರುತ್ತೆ. ಈ ವುಡ್ ಜೊತೆಗೆ ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿರುತ್ತೆ. ಸೊ ಈ ವುಡನ್ ಫ್ಲೋರಿಂಗ್ ಅಂದಾಗ ಇದು ಎಷ್ಟು ಡಿಟೇಲ್ ಆಗಿ ಮಾಡಿದ್ದಾರೆ ನೋಡಿ.
ಇಲ್ಲಿ ವಿಡ್ತ್ ಜಾಸ್ತಿ ಇಲ್ಲ, ಒಂದು ಮತ್ತು ಮತ್ತೊಂದು ಏನು ಮರದ ಪೀಸ್ಗಳ ಮಧ್ಯ ಮಾಡಿರುವಂತಹ ಸೀಲಿಂಗ್ ಏನಿದೆ ಇದು ತುಂಬ ಕಾಂಪ್ಯಾಕ್ಟ್ ಆಗಿದೆ. ಅಂದರೆ ಇಲ್ಲಿ ಗಾಳಿ ಬರೋದಾಗಲಿ ಅಥವಾ ತೇವಾಂಶ ಬರೋದಾಗಲಿ ಸಾಧ್ಯ ಇಲ್ಲ. ಇದು ತುಂಬ ಇನ್ಸುಲೇಷನ್ ಕೊಡುತ್ತೆ ಈ ಇಡೀ ಏರಿಯಾ. ಕನ್ವೆನ್ಷನಲ್ ಹೌಸಸ್ಗಿಂತ ಇದರ ಪ್ರೈಸಿಂಗ್ ತುಂಬ ಕಡಿಮೆ ಇರುತ್ತೆ. ಅಂದರೆ 1 ಸ್ಕ್ವೇರ್ ಫೀಟಿಗೆ 1500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈಗ ನಾವು ಇಲ್ಲಿ ನೋಡಿರುವಂತಹ ಒಂದು ಡಬಲ್ ಬೆಡ್ರೂಮ್ ಮನೆ, ಇದು ಯುಪ್ಲೇ ಹೌಸ್. ಸೊ ಇಷ್ಟು ದೊಡ್ಡದಾದ ಒಂದು ಮನೇನ ಅವ್ರು ತಂದು ರೆಡಿ ಮಾಡೋದಕ್ಕೆ 25 ದಿನ ಸಾಕಂತೆ. ಸೊ ನೀವು ಆರ್ಡರ್ ಮಾಡಿದ್ರೆ 25 ಡೇಸಲ್ಲಿ ನಿಮ್ಮ ಮನೆ ರೆಡಿ ಆಗೋಗುತ್ತೆ. ನೋಡಿದ್ರಲ್ಲ, ನೀವು ಅದೆಲ್ಲೋ ಟ್ರಿಪ್ ಹೋದಾಗ ರೆಸಾರ್ಟ್ಗಳಲ್ಲಿ ನೋಡಿನೋ ಅಥವಾ ಪೋಸ್ಟರ್ಗಳಲ್ಲಿ ನೋಡಿನೋ ಇಷ್ಟಪಟ್ಟಿದ್ದಂತಹ ವುಡ್ ಹೌಸಸ್ ಈಗ ಎಲ್ಲರಿಗೂ ಸಿಗೋ ಥರ ಇದೆ. ಸೊ ಈ ಹೊಸ ಕಾನ್ಸೆಪ್ಟ್, ಹೊಸ ಸ್ಟೈಲ್ನ ಮನೆಗಳು ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು. ವುಡನ್ ಹೌಸನ್ನು ನೋಡಿದ್ರಿ, ಈಗ ನಿಮ್ಮನ್ನ ಗ್ರೀನ್ ಹೌಸ್ಗೆ ಕರ್ಕೊಂಡು ಹೋಗ್ತೀನಿ. ಕೇವಲ ಈ ಮನೆ ಸುತ್ತ ಮಾತ್ರ ಗ್ರೀನರಿ ಇಲ್ಲ, ಇಡೀ ಮನೆಯೇ ಹಸಿರಾಗಿದೆ. ಹಾಗಂತ ಈ ಮನೆಗೆ ಹಸಿರು ಪೇಂಟ್ ಬಳದಿಲ್ಲ ರೀ, ಹಸಿರು ಈ ಮನೆಯ ಉಸಿರಾಗಿ ಬದಲಾಗಿದೆ. ಹಾಗಾದ್ರೆ ಈ ಸ್ಪೆಷಲ್ ಮನೆ ಹೇಗಿದೆ ಬನ್ನಿ ನೋಡೋಣ. ನಾವೀಗ ನಿಮಗೆ ಒಂದು ಮನೆ ತೋರಿಸ್ತಾ ಇದ್ದೀವಿ. ಈ ಮನೆ ಚಿಕ್ಕದಾಗಿ ವಿಭಿನ್ನವಾಗಿರೋದರ ಜೊತೆಗೆ ಸಂಪೂರ್ಣ ಮನೆ ಹಸಿರೀಕರಣವಾಗಿದೆ. ಮನೆಯ ಯಾವ ಭಾಗ ನೋಡಿದ್ರೂ ಕೂಡ ಹಸಿರಿನಿಂದ ನಳನಳಿಸ್ತಾ ಇದೆ. ಹಾಗಾದರೆ ಯಾವುದಿದು ಮನೆ, ಈ ಮನೆಯ ಸ್ಪೆಷಾಲಿಟಿ ಏನು ನೋಡೋಣ ಬನ್ನಿ. ಈ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಮೇನ್ ಅಟ್ರಾಕ್ಷನ್ ಅಂತ ಹೇಳ್ದ ಅಂದರೆ ಬ್ಯಾಂಬೂಸ್. ಮನೆಯ ಮುಂಭಾಗದ ಗೇಟ್ ಆಗಿರ್ಬೋದು, ಕಾಂಪೌಂಡ್ ಆಗಿರ್ಬೋದು, ಮನೆ ಒಳಗೆ ಬರ್ತಿದ್ದಂತೆ ಸಂಪೂರ್ಣವಾಗಿ ಒಂದು ವಾಲನ್ನೇ ಬ್ಯಾಂಬೂಯಿಂದ ಕ್ರಿಯೇಟ್ ಮಾಡಿದ್ದಾರೆ. ಮನೆಗಳಲ್ಲಿ ತರಹೇವಾರಿ ಪಾಟ್ಗಳಲ್ಲಿ 10 ಬಗೆಯ ಗಿಡಗಳನ್ನ ಬೆಳೆಸೋದು ಕಾಮನ್. ಆದರೆ ಈ ಮನೆ ಸದಸ್ಯರು ಒಂದು ಹೆಜ್ಜೆ ಮುಂದೋಗಿದ್ದಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವಿಲ್ಲಿ ನೋಡ್ತಾ ಇರ್ಬೋದು, ಅನೇಕ ಬಗೆಯ ಪಾಟ್ಗಳಲ್ಲಿ ಬಹಳ ವಿಭಿನ್ನವಾಗಿ ಗಿಡಗಳನ್ನ ಬೆಳೆಸಿದ್ದಾರೆ. ಪ್ರತಿಯೊಂದು ಗಿಡಕ್ಕೂ ಕೂಡ ಒಂದೊಂದು ಥೀಮ್ ಇಟ್ಕೊಂಡಿದ್ದಾರೆ. ಇಲ್ಲಿ ನನ್ನ ಮುಂಭಾಗ ಇರೋದನ್ನ ನೀವು ನೋಡ್ತಾ ಇರ್ಬೋದು. ಎಲ್ಲರೂ ಹೋಗಿ ಬೆಟ್ಟದ ಮೇಲೆ ಕೂತ್ಕೊಂಡು ಲಾಲ್ಬಾಗ್ ಪಕ್ಕ ಇರುವಂತಹ ಲೇಕ್ನ ನೋಡ್ತಾ ಇರೋದಾಗಿರ್ಬೋದು, ಗಿಡಗಳನ್ನ ಅಂದವನ್ನು ಅಂದರೆ ಪರಿಸರದ ಅಂದವನ್ನು ಸವಿತಾ ಇರ್ಬೋದು. ಸೊ ಈ ರೀತಿ ಬಹಳ ಅನೇಕ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಇವರು ಬಹಳ ವಿಭಿನ್ನವಾಗಿ ಒಂದು ಗಿಡಗಳನ್ನ ಬೆಳೆಸ್ತಾ ಇದ್ದಾರೆ. ಗಿಡಗಳನ್ನ ಬೆಳೆಸೋದಾದರೆ ಪ್ರತಿದಿನ ನೀರು ಹಾಕಬೇಕು, ಅದರ ಆರೈಕೆ ಮಾಡಬೇಕು. ಆದರೆ ಇದಕ್ಕೆ ತಿಂಗಳಿಗೊಂದ್ಸಲ ಟೈಮ್ ಕೊಟ್ಟರೆ ಸಾಕು, ಪ್ರತಿದಿನ ನೀರು ಹಾಕೋ ಅವಶ್ಯಕತೆ ಕೂಡ ಇಲ್ಲ. ಟೆರೇಸ್ ಗಾರ್ಡನ್ ಅಂದರೆ ಸಾಮಾನ್ಯವಾಗಿ ಹೂ ಬಿಡೋ ಗಿಡಗಳು ಅಥವಾ ಹಣ್ಣು ತರಕಾರಿ ಗಿಡಗಳನ್ನು ಬೆಳೆಸೋದು ಕಾಮನ್. ಆದರೆ ಇವರು ಸ್ವಲ್ಪ ಡಿಫ್ರೆಂಟ್ ಆಗಿ ತರಹೇವಾರಿ ಗಿಡಗಳನ್ನು ಬೆಳೆಸೋದ್ರ ಜೊತೆಗೆ ಅದರ ಪಾಟ್ ಕೂಡ ಬಹಳ ವಿಭಿನ್ನವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಾನು ಕೆಲವೊಂದು ಪಾಟ್ಗಳನ್ನ ನಿಮಗೆ ತೋರಿಸ್ತೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಫೋಟೋ ಫ್ರೇಮಲ್ಲಿ ಇವರು ಅನೇಕ ಗಿಡಗಳನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಈ ಗಿಡಗಳಿಗೆ ನೀರಿನ ಅವಶ್ಯಕತೆ ಕೂಡ ಇಲ್ಲ, ಜೊತೆಗೆ ಮಣ್ಣು ಕೂಡ ಇಲ್ಲ. ತಿಂಗಳಿಗೊಂದ್ಸಲ ನೀರಿನಲ್ಲಿ ಡಿಪ್ ಮಾಡಿ ಇಲ್ಲಿ ಹ್ಯಾಂಗ್ ಮಾಡಿರ್ತಾರೆ. ಸೊ ಮನೆಗಳ ವಾಲ್ಗಳಿಗೆ ಇದನ್ನು ಹಾಕಿರ್ತಾರೆ. ತುಂಬ ಟ್ರೆಂಡಿಯಾಗೂ ಇದೆ, ತುಂಬ ಯೂನಿಕ್ ಆಗಿ ಕೂಡ ಇದೆ. ಇಲ್ಲಿ ನೋಡ್ಬೋದು, ಒಂದು ಮಿನಿ ಅಕ್ವೇರಿಯಂ ಮಾಡಿದ್ದಾರೆ. ಸೊ ಇಲ್ಲಿ ಚಿಕ್ಕ ಪಾಂಡ್ ಥರ ಮಾಡಿ ಅದರೊಳಗೆ ಒಂದಷ್ಟು ಮೀನುಗಳನ್ನು ಹಾಕಿದ್ದಾರೆ. ಜೊತೆಗೆ ಎಲ್ಲ ನ್ಯಾಚುರಲ್ಸ್ ತರಹೇವಾರಿ ಗಿಡಗಳನ್ನು ಬೆಳೆಸಿದ್ದಾರೆ. ಬಿದಿರಿನ ಜೊತೆಗೆ ಸ್ಟೇರ್ ಕೇಸ್ ರೇಲಿಂಗ್ಗೆ ಇವರು ಜೂಟ್ ದಾರವನ್ನು ಉಪಯೋಗಿಸಿದ್ದಾರೆ. ಜೊತೆಗೆ ವಿಂಡೋಗೂ ಕೂಡ ಇವರು ಟೇನ್ ದಾರವನ್ನು ಉಪಯೋಗಿಸಿ ಅದಕ್ಕೆ ಒಂದು ಸುಂದರ ಅಲಂಕೃತ ಶೇಪನ್ನು ಕೊಟ್ಟಿದ್ದಾರೆ. ಸೊ ಅದು ಕೂಡ ಈ ಮನೆಗೆ ಅಂದವನ್ನು ಹೆಚ್ಚು ಮಾಡಿದೆ ಅಂತ ಹೇಳ್ಬೋದು. We had taken an old house over here, and we liked this house because it had a few trees over here. What we wanted over here was we liked this place because it had a front yard and a backyard. ಬೆಂಗಳೂರಿನಲ್ಲಿ ಈ ರೀತಿ ಮನೆ ಅಂದರೆ ಕಡಿಮೆ ಬಜೆಟ್ನಲ್ಲಿ ಮನೆ ನಿರ್ಮಾಣ ಮಾಡೋದ್ರ ಜೊತೆಗೆ ಮನೆಯ ಅಂದವನ್ನು ಕೂಡ ಕಡಿಮೆ ಬಜೆಟ್ನಲ್ಲಿ ಇಂಟೀರಿಯರ್ ಡಿಸೈನ್ ಮಾಡ್ಕೋಬೋದು ಅನ್ನೋದಕ್ಕೆ ಇವರು ಬೆಸ್ಟ್ ಎಕ್ಸಾಂಪಲ್. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಶಾಲಿನಿ ಈಶ್ವರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿಜಕ್ಕೂ ಸೂಪರ್ ಅಲ್ವಾ? ತಾಳ್ಮೆ, ಸಮಯ ಇದ್ದರೆ ನಾವು ಟ್ರೈ ಮಾಡ್ಬೋದು. ಕೆಲವರಿಗೆ ಮನೆ ಅಂದರೆ ತಲೆ ಮೇಲೆ ಒಂದು ಸೂರು ಅಷ್ಟೇ, ಇನ್ನು ಕೆಲವರಿಗೆ ಆ ಮನೆಯೇ ಸರ್ವಸ್ವ.
ತಮ್ಮ ಕನಸಿನ ಮನೆಯನ್ನು ಸುಂದರವಾಗಿ ಕಟ್ಟಬೇಕು, 4-6 ಜನ ನೋಡಿ ವಾವ್ ಅಂತ ಹೇಳಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಅಂಥದ್ದೇ ಒಂದು ಡಿಫ್ರೆಂಟ್ ಮನೆ ಇಲ್ಲಿದೆ ನೋಡಿ. ಹಾಯ್, ನಾನಿವತ್ತು ನಿಮಗೆ ಒಂದು ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ಮನೆಗೆ ಆ ಒಂದು ಮನೆಯನ್ನು ಪರಿಚಯ ಮಾಡಿಕೊಡ್ತೀನಿ. ಭಾಳ ಪ್ರಮುಖವಾಗಿ ಈ ಒಂದು ಹಾಲಿನ ಒಂದು ವಿಶಿಷ್ಟತೆ ಏನು ಅಂತಂದರೆ, ಈ ಹಾಲಿನ ಮೇಲ್ಭಾಗದಲ್ಲಿ ತಾರಸಿ ಭಾಗದಲ್ಲಿ ಈ ಒಂದು ಟ್ರಾನ್ಸ್ಪರೆಂಟ್ ಅಕ್ವೇರಿಯಮ್ ಇದೆ. ಆ ಅಕ್ವೇರಿಯಮ್ ಮೇಲ್ಭಾಗ ಏನು ಗ್ರೌಂಡ್ ಫಸ್ಟ್ ಇರುವಂಥ ಈ ಒಂದು ಮನೆಯಲ್ಲಿ ಆ ಟಾಪ್ ಸ್ಕೈಲೈಟ್ ಓಪನ್ ಇದೆ. ಆ ಸ್ಕೈಲೈಟ್ ಓಪನ್ ಆಗಿರುವಂಥದ್ದು ಟಾಪ್ ಫ್ಲೋರಿಂದ ಈ ಒಂದು ಗ್ರೌಂಡ್ ಫ್ಲೋರ್ ಇರುವಂತಹ ಏನು ಹಾಲಿಗೂ ತನಕನೂ ಒಂದು ನ್ಯಾಚುರಲ್ ಲೈಟ್ ಕೂಡ ಬರುವಂಥ ರೀತಿಯಲ್ಲಿದೆ. ಒಂದು ನ್ಯಾಚುರಲ್ ಲೈಟು ದೇವ್ರ ಮನೆಗೂ ಕೂಡ ಬರೋ ರೀತಿಯಲ್ಲಿ ಇಲ್ಲಿ ಡಿಸೈನ್ ಮಾಡಲಾಗಿದೆ. ಮೇಲ್ಗಡೆ ಸ್ಕೈಲೈಟು ಭಾಳ ಏನು ನ್ಯಾಚುರಲ್ ಲೈಟಿಂದ ಬರುವಂಥದ್ದು. ಫಸ್ಟ್ ಫ್ಲೋರ್ ಮೇಲಿರುವಂಥ ಫ್ಲೋರಿಂದ ಬರುವಂಥ ಲೈಟು ಇಲ್ಲಿಗೆ ಬರುತ್ತೆ. ಮಾರ್ಚು ಮತ್ತು ಸೆಪ್ಟೆಂಬರ್ ತಿಂಗಳು ಬಂತು ಅಂತಂದರೆ ಅದರಲ್ಲಿ ಒಂದು 10 ರಿಂದ 15 ದಿವಸದಲ್ಲಿ ಬೆಳಿಗ್ಗೆ 10:30 ರಿಂದ 11 ಗಂಟೆ ಸಂದರ್ಭದಲ್ಲಿ ಬೆಳಕು, ಸೂರ್ಯನ ಬೆಳಕು ಈ ಒಂದು ಗ್ಲಾಸ್ ಮೇಲೆ ಹಾದು ಹೋದಾಗ ರೈನ್ಬೋ ಕಾಣಿಸುತ್ತೆ ಅಂತ ಇಲ್ಲಿನ ಮನೆಯವರು ಕೂಡ ಹೇಳ್ತಾರೆ. ಆ ರೀತಿ ಈ ಒಂದು ಮನೆಯನ್ನು ಡಿಸೈನ್ ಮಾಡಲಾಗಿದೆ. ಟ್ರಾನ್ಸ್ಪರೆಂಟ್ ಅಕ್ವೇರಿಯಮ್ ಮೇಲೆ ನ್ಯಾಚುರಲ್ ಸ್ಕೈಲೈಟ್ ಏನು ಬರ್ತಾಯಿತ್ತು ಅದು ಅಕ್ವೇರಿಯಂ ಮೂಲಕ ಕೆಳಗಡೆ ಹಾಲಿಗೆ ಬರ್ತಾಯಿತ್ತಲ್ಲ. ಸೊ ಈಗ ನಾವು ಮೇಲ್ಭಾಗಕ್ಕೆ ಬಂದು ನೋಡ್ತಿದ್ವಿ, ಟ್ರಾನ್ಸ್ಪರೆಂಟ್ ಗ್ಲಾಸನ್ನು ಹಾಕಿ ಅದರ ಕೆಳಗಡೆ ಸ್ಟೀಲ್ ಸ್ಟ್ರಕ್ಚರ್ ಕೂಡ ಇದೆ. ಟೇಬಲ್ ಟಾಪ್ ಥರನೂ ಇದೆ, ನೋಡೋಕೆ ಒಂಥರ ಮನಸ್ಸಿಗೆ ಮುದ ಕೊಡುತ್ತೆ. ಮನೆಯ ಫಸ್ಟ್ ಫ್ಲೋರ್ನಿಂದ ಬಾಲ್ಕನಿಗೆ ಹೋಗಬೇಕು ಅಂತಂದಾಗ ಮಧ್ಯದಲ್ಲಿ ಗ್ಯಾಪ್ ಇದ್ದಿತ್ತು. ಸೊ ಅದನ್ನು ಏನು ಮಾಡಬೇಕು ಅಂತ ರಾಧಾಕೃಷ್ಣನ್ ಒಂದು ಚಿಂತನೆ ಮಾಡ್ತಿದ್ದಾಗ ಆರ್ಕಿಟೆಕ್ಟ್ ಏನು ಮಾಡೋದು ಅಂತಂದರೆ ಒಂದು ವುಡನ್ ಫ್ಲೋರಿಂಗ್ ಮಾಡಿಬಿಟ್ಟು ಹ್ಯಾಂಗಿಂಗ್ ಬ್ರಿಡ್ಜ್ ಥರ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಮಾಡಿದ್ದಾರೆ. ಅದೇ ಮನೆಯಲ್ಲಿ ಹೆಂಗಪ್ಪ ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡ್ತಾರೆ ಅದನ್ನೇ ನೀವು ನೋಡ್ಬೋದು. ಇಂತಹ ಮನೆ ವೆರೈಟಿ ಮನೆ ಬೆಂಗಳೂರಿನಲ್ಲಿ ಸಾಕಷ್ಟು ಇದೆ. ಆದರೆ ಆ ಒಂದು ಡ್ರೀಮ್ ಪ್ರಾಜೆಕ್ಟನ್ನು ಅದನ್ನು ಸಾಕಾರಗೊಳಿಸೋದು ಕೂಡ ಒಂದು ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಯ್ಡ್ ಜೊತೆ ಶ್ಯಾಮ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಹೇಗನ್ನಿಸ್ತು ಬೆಂಗಳೂರು ಮಸಾಲ? ನಿಮ್ಮ ಅಭಿಪ್ರಾಯವನ್ನ ನಮಗೂ ಶೇರ್ ಮಾಡಿ. ಹಾಗೆಯೇ ಬೆಂಗಳೂರು ಬಗ್ಗೆ ನಿಮ್ಗೇನಾದರೂ ಸ್ಪೆಷಲ್ ಇನ್ಫಾರ್ಮೇಷನ್, ಐಡಿಯಾಸ್ ಇದ್ರೆ ನಮ್ಮ ಜೊತೆ ಶೇರ್ ಮಾಡಿ. ನಮ್ಮ ವಿಳಾಸ ಹೀಗಿದೆ: ನ್ಯೂಸ್ 18 ಕನ್ನಡ, 4th ಫ್ಲೋರ್, ಸಿಲ್ವರ್ ಜೂಬ್ಲಿ ಬ್ಲಾಕ್, CSI ಕಾಂಪೌಂಡ್, ಯೂನಿಟಿ ಬಿಲ್ಡಿಂಗ್, 3rd ಕ್ರಾಸ್, ಮಿಷನ್ ರೋಡ್, ಬೆಂಗಳೂರು 560027. ಇದಾಗಿತ್ತು ಇವತ್ತಿನ ಬೆಂಗಳೂರು ಮಸಾಲ ಸ್ಪೆಷಲ್. ಮುಂದಿನ ಎಪಿಸೋಡ್ನಲ್ಲಿ ಮತ್ತಷ್ಟು ಕಲರ್ಫುಲ್, ಇಂಟ್ರೆಸ್ಟಿಂಗ್, ಡಿಫ್ರೆಂಟ್ ಸ್ಟೋರಿ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಯು ಟೇಕ್ ಕೇರ್, ಬಾಯ್.